ಇನ್ನು ರೆಕಾರ್ಡ್ ರಾಮಯ್ಯಗೆ ದಿನಕ್ಕೊಂದು ಸವಾಲು ಎದುರಾಗ್ತಾ ಇದೆ ಅಂತೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆಯನ್ನ ಬರಿತಾ ಇದ್ದಾರೆ ಇವತ್ತು. ಇನ್ನು ಸಿಎಂ ಕುರ್ಚಿ ಮೇಲೆ ಹೆಚ್ಚಾಗಿದೆ ಇದೀಗ ಆಕಾಂಕ್ಷಿಗಳ ಕಣ್ಣು ಅನ್ನುವಂತಹ ಅಪ್ಡೇಟೆಡ್ ಸುದ್ದಿ ನಮಗೆ ಲಭ್ಯವಾಗ್ತಾ ಇದೆ. ಒಂದು ಕಡೆಯಲ್ಲಿ ದಾಖಲೆಗಳನ್ನ ಬರಿತಾ ಇರುವಂತಹ ಸಿದ್ದರಾಮಯ್ಯ ಆದರೆ ಮತ್ತೊಂದು ಕಡೆಯಲ್ಲಿ ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಉಳಿದ ಕಾರ್ಯಕರ್ತರು. ಸಿಎಂ ಬದಲಾದ್ರೆ ದಲಿತರಿಗೆ ಸಿಎಂ ಸ್ಥಾನ ಕೊಡಿ, ದಲಿತ ಸಚಿವರಲ್ಲಿ ಯಾರಿಗಾದರೂ ಸಿಎಂ ಪಟ್ಟ ಕೊಡಿ ಅಂತ ಕೂಗೊಂದು ಹಬ್ಬಿದೆ. ಮೈಸೂರಿನಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ನಂತರ ದಲಿತರು ಸಿಎಂ ಅಂತ ಸಿದ್ದು ಘೋಷಿಸಲಿ, ಸಿದ್ದು ಘೋಷಿಸಿದ್ರೆ ಅರಸುಗಿಂತ ಮೇಲೆ ಹೋಗ್ತಾರೆ, ಸಿಡಬ್ಲ್ಯೂಸಿ ಸಭೆಯಲ್ಲಿ ಏನಾದರೂ ತೀರ್ಮಾನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರಂತೆ. ಸಿದ್ದು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ದಲಿತರು ಆಗಲಿ ಖರ್ಗೆ ಜಿ ಪರಮೇಶ್ವರ್ಗೆ ಅನ್ಯಾಯ ಆಗಲು ಬಿಡಲ್ಲ, ದಲಿತ ಸಮುದಾಯಕ್ಕೂ ಒಮ್ಮೆ ಅವಕಾಶ ಕೊಡಿ, ದಲಿತರಿಗೆ ಸಿಎಂ ಪಟ್ಟ ಕೊಡದಿದ್ರೆ ದೂರ ಆಗ್ತಾರೆ. ಈಗಾಗಲೇ 70% ದಲಿತರು ಕೈನಿಂದ ದೂರ ಆಗಿದ್ದಾರೆ, ಇನ್ನುಳಿದಂಥ 30% ಕೂಡ ಕಾಂಗ್ರೆಸ್ನಿಂದ ದೂರ ಆಗ್ತಾರೆ. ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ. ಸೊ ಈ ಸ್ವಾಮೀಜಿಗಳೆಲ್ಲ ರಾಜಕೀಯದ ಕುರಿತಾಗಿ ಹೇಳಿಕೆಗಳನ್ನು ಕೊಟ್ಟಾಗೆಲ್ಲ ದೊಡ್ಡ ದೊಡ್ಡ ಕಾಂಟ್ರವರ್ಸಿಗಳೇ ಹಬ್ಬಿದ್ದು. ಇದೀಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಮಾತಾಡಿದ್ದಾರಂತೆ, ನೋಡ್ಕೊಂಡು ಬರೋಣ. ಪ್ರಸ್ತುತ ವಾತಾವರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೇ ಹೇಳಿರುವ ಹಾಗೆ ದೇವರಾಜ ಅರಸು ಅವರ ಸುದೀರ್ಘ ರಾಜಕೀಯವನ್ನು ಏನು ಇವತ್ತು ಅಥವಾ ನಾಳೆ ಅವರು ಮುಗಿಸ್ತಾ ಇದ್ದಾರೆ. ಅವ್ರನ್ನೇನಾದರೂ ಅಧಿಕಾರ ಏನಾದರೂ ಸ್ವಲ್ಪ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಏನಾದರೂ ಹೈಕಮಾಂಡ್ನವ್ರು ಏನಾದ್ರು ತೀರ್ಮಾನ ತಗೊಂಡ್ರೆ ಖಂಡಿತವಾಗ್ಲೂ ಅವರು ಅಹಿಂದಾದ ಮೊದಲ ಬೇರಾಗಿರ್ತಕ್ಕಂತಹ ದಲಿತರಿಗೆ ಅವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಯಾಕೆಂದರೆ ದೇವರಾಜ ಅರಸು ಅವ್ರ ಹೆಸರಿನಲ್ಲಿ ದೇವರಾಜ ಅರಸು ಅವ್ರಿಗಿಂತ ದೊಡ್ಡವರಾಗ್ಬಿಡ್ತಾರೆ. ಅವರೇ ಸ್ವಯಂ ದಲಿತರಿಗೆ ನಾನು ಮುಖ್ಯಮಂತ್ರಿಯನ್ನು ಕೊಡ್ತಾ ಇದ್ದೀನಿ ಅಂತ ಏನಾದರೂ ತೀರ್ಮಾನ ತಗೊಂಡ್ರೆ ಅವರು ನಿಜವಾಗ್ಲೂ ಇಡೀ ಭಾರತ ದೇಶದ ರಾಜ್ಯದ ನಂಬರ್ 1 ಹೀರೋ ಆಗ್ಬಿಡ್ತಾರೆ. ಅದನ್ನು ಅವ್ರಿಗೆ ಒಳ್ಳೆ ಅವಕಾಶ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಯಿತು ಮುಖ್ಯಮಂತ್ರಿ ಹುದ್ದೆ ಅಂದರೆ ಅದನ್ನು ಖಂಡಿತವಾಗ್ಲೂ ದಲಿತರಿಗೆ ಕೊಡಬೇಕು ಅಂತಕ್ಕಂತಹ ಹಕ್ಕೊತ್ತಾಯವನ್ನು ಬರೀ ಕೇವಲ ಮೈಸೂರಿನ ಹಕ್ಕೊತ್ತಾಯ ಅಲ್ಲ, ಇದು ರಾಜ್ಯದ ಮೂಲೆಗಳಲ್ಲಿ ಹಕ್ಕೊತ್ತಾಯ ಇದು. ಹಾಗಾಗಿ ನಾವು ಇವ್ರಿಗೆ ಕೊಡಿ ಅಂತ ಕೇಳ್ತಿಲ್ಲ, ನಮ್ಮ ದಲಿತರಿಗೆ ಪರಿಶಿಷ್ಟ ಜಾತಿಯವರಿಗೆ ಯಾರಿಗಾರು ಕೊಡ್ರಿ ಅಂತ ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಅವರು ಕೊಡಿ ಅಂತ ಹೇಳ್ತಾ ಇದ್ದೇವೆ. ಇದು ಕೊಡಲೇಬೇಕು. ಯಾಕೆ ಕೊಡಲೇಬೇಕು ಅಂದರೆ ನಮ್ಮೆಲ್ಲರ ಪಾತ್ರ ಬಹಳ ದೊಡ್ಡವಾಗಿದೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಅಂತಹ ಸರ್ಕಾರದ ಪಾಲುದಾರರಾಗಿ ಕರ್ನಾಟಕದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಆ ವಿಧಾನಸೌಧದ ಮುಖ್ಯಮಂತ್ರಿ ಕುರ್ಚಿಗೆ ಎಲ್ಲರೂ ಕುಂತಿದ್ದಾರೆ, ಭಾಳ ಸಂತೋಷ ನಮಗೆ. ಆದರೆ 75 ವರ್ಷ ಆದ್ರೂ ಒಬ್ಬ ದಲಿತ ಮುಖ್ಯಮಂತ್ರಿ ಆ ಕುರ್ಚಿ ಮೇಲೆ ಕೂತಿಲ್ಲ ಅಂದರೆ ಇಲ್ಲಿ ಯಾವ ಸಂವಿಧಾನ ಉಳಿಸ್ತೀವಿ ನಾವು? ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀವಿ? ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ? ಇದೊಂದು ಅವಕಾಶ. ಈ ಅವಕಾಶವನ್ನು ನಾವು ಸದಾವಕಾಶವಾಗಿ ಪರಿವರ್ತನೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಅವರ ಏನು ಮುಖ್ಯಮಂತ್ರಿ ಹುದ್ದೆಗೇನಾದರೂ ಅವರು ತೆರವುಗೊಳಿಸಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೊಡಬೇಡಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಭಾಳ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರಿಗೂ 1 ವರ್ಷ ಕೊಟ್ಬಿಡಿ ಸ್ವಾಮಿ, ಮೊದಲು ನಮಗೂ ಕೊಡಿ, ನಮ್ದಾದ್ಮೇಲೆ ಅವ್ರಿಗೂ ಕೊಡಿ ಅಂತಕ್ಕಂಥ ಹಕ್ಕೊತ್ತಾಯ ನಮ್ಮದು. ನಾವು ಯಾರ ಹಕ್ಕನ್ನು ಕಸಿಯೋದಿಲ್ಲ. ಪ್ರಸ್ತುತ ಸೊ ಇನ್ನು ಇದೇ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಬಹಳ ಒಂದು ಅಚ್ಚರಿಯ ಬೆಳವಣಿಗೆ ಇದು. ಯಾಕಂತ ಹೇಳಿದರೆ ಒಂದು ಕಡೆಯಲ್ಲಿ ರಾಜಣ್ಣರವರು ಸಿದ್ದರಾಮಯ್ಯರಿಂದ ದೂರ ಉಳಿದು ಅವರು ಆರಂಭಿಸ್ತಾರೆ, ದಲಿತ ಸಿಎಂ ಕೂಗನ್ನು ಅವರು ಎಬ್ಬಿಸ್ತಾರೆ. ಇದೀಗ ನೋಡಿದರೆ ಸ್ವಾಮೀಜಿ ಕೂಡ ಹೇಳ್ತಾ ಇರುವಂಥದ್ದು ಅರಸುಗಿಂತಲೂ ದೊಡ್ಡವರಾಗಿಬಿಡ್ತಾರೆ ಸಿದ್ದರಾಮಯ್ಯ, ದಲಿತರಿಗೆ ಸಿಎಂ ಅನ್ನು ಬಿಟ್ಕೊಟ್ರೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಈ ಹೇಳಿಕೆಗಳು ಡಿ.ಕೆ.ಶಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗುತ್ತಾ ಅಂತ ಹೇಳಿ ಮತ್ತು ಪರಮೇಶ್ವರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ ಸಂದೀಪ್? ಖಂಡಿತವಾಗೂ ಕಾರ್ತಿಕ್, ಅಂದ್ರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ, ಸಿಎಂ ಬದಲಾವಣೆ ವಿಚಾರ ಬಂದಾಗ್ಲೆಲ್ಲವೂ ಕೂಡ
ಮೊದಲಿಗೆ ಕಾಣುವಂತಹದ್ದು ದಲಿತ ಸಿಎಂ ಕೂಗು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಂತೂ ಈ ಒಂದು ಕೂಗು ಬಹಳ ಹೆಚ್ಚಾಗಿ ಪ್ರತಿಧ್ವನಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲೂ ಕೂಡ ಏನು 2ನೇ ಅವಧಿಗೆ ಏನು ಅಧಿಕಾರ ಹಂಚಿಕೆ ಆಗಿದೆ, ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅನ್ನುವಂತ ಚರ್ಚೆ ಯಾವತ್ತಿಂದ ಜೋರಾಯ್ತು ಆವತ್ತಿಂದ ಕೂಡ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿರ್ತಕ್ಕಂಥದ್ರೆ ಕಳೆದ ನಿನ್ನೆ ಅಷ್ಟೇ ಮೈಸೂರಿನಲ್ಲಿ ಸಂವಿಧಾನ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ದಲಿತ ಸಮುದಾಯದ ಮುಖಂಡರುಗಳನ್ನ ಒಳಗೊಂಡಂತೆ ಈ ಒಂದು ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಈ ಒಂದು ಸಭೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ನಂತರದಲ್ಲಿ ದಲಿತ ಸಿಎಂ ಈ ಒಂದು ರಾಜ್ಯವನ್ನ ಆಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಖುದ್ದು ಸಿದ್ದರಾಮಯ್ಯನವರೇ ಈ ಒಂದು ನಿರ್ಣಯವನ್ನ ನನ್ನ ನಂತರದಲ್ಲಿ ದಲಿತರೇ ಸಿಎಂ ಅನ್ನುವಂಥದ್ದನ್ನ ಅವರೇ ಘೋಷಣೆಯನ್ನ ಮಾಡಬೇಕು. ಈಗೊಂದು ಘೋಷಣೆಯನ್ನ ಮಾಡಿದ್ರೆ ಸಾಮಾಜಿಕ ಹರಿಕಾರ ಅನ್ನುವಂತಹ ಬಿರುದನ್ನ ಪಡೆದಿರ್ತಕ್ಕಂತಹ ಏನು ದೇವರಾಜ ಅರಸೂರ್ ಅವರಿದ್ದಾರೆ ಅವ್ರಿಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾರೆ. ಮತ್ತು ಕೇವಲ ನಾವು ಏನು ಹಕ್ಕೊತ್ತಾಯವನ್ನ ಮಾತ್ರ ಮಾಡೋದಿಲ್ಲ, ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ದಲಿತರನ್ನ ಸಂಘಟನೆಯನ್ನ ಮಾಡ್ತೇವೆ. ಖುದ್ದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರನ್ನ ಒಳಗೊಂಡಂತೆ ಇತರ ದಲಿತ ನಾಯಕರುಗಳನ್ನ ಕೂಡ ಸೇರಿಸಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿ ಕಾಂಗ್ರೆಸ್ಗೆ ಒಂದು ಹಕ್ಕೊತ್ತಾಯವನ್ನ ಕಾಂಗ್ರೆಸ್ ವರಿಷ್ಠರಿಗೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಂದರ್ಭದಲ್ಲಿ ದಲಿತರು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಕೂಡ ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಒಂದು ವೇಳೆ ದಲಿತ ಸಿಎಂ ಅನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಂದ ವಿಮುಖರಾಗುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರ್ ಆಲ್ ಆಗಿ ಏನು ರಾಜ್ಯದಲ್ಲಿ ನಡೀತಾ ಇದೆ ನೋಡಿ, ಯಾವಾಗ DKಶಿ ತನಗೆ ಪಟ್ಟಿ ಹಿಡಿತಾರೋ ತನಗೆ CM ಕುರ್ಚಿ ಬೇಕು ಅಂತ ಹೇಳಿ, ಆಗ ಮೆತ್ತಗೆ ಸೈಲೆಂಟ್ ಆಗಿ ಏನೂ ಇಲ್ಲದೆ ಪರಮೇಶ್ವರ್ರವರ ಎಂಟ್ರಿ ಆಗುತ್ತೆ. ದಲಿತ CM ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಕಾಂಗ್ರೆಸ್ ಸಿದ್ಧಾಂತದಂತೆ ಅಹಿಂದ ನಾಯಕನನ್ನ, ದಲಿತ ನಾಯಕನನ್ನ CM ಮಾಡಬೇಕು, 70 ವರ್ಷದಿಂದ ರಾಜ್ಯದಲ್ಲಿ ಆಗದೆ ಇರುವಂಥದ್ದು ಈ ಟರ್ಮಲ್ಲಿ ಆಗಬೇಕು ಅಂತ ಹೇಳಲಾಗುತ್ತೆ. ಸೊ ಪರಮೇಶ್ವರ್ ಅವರು ಮಾತಾಡಿದ್ದಾರಂತೆ. ಏನು ಮಾತಾಡಿದ್ದಾರೆ ವಿಲ್ ಸಿ. ಒಳ್ಳೇದಲ್ರಿ ಹಂಗಾದ್ರೆ ಅಲ್ವಾ? ನನಗೆ ಬಹಳ ಸಂತೋಷ ಆಗಿದೆ. ಒಳ್ಳೇದಲ್ರಿ ಹಂಗಾದ್ರೆ ಅಲ್ವಾ? ನನಗೆ ಬಹಳ ಸಂತೋಷ ಆಗಿದೆ. ಒಳ್ಳೇದಲ್ರಿ ಹಂಗಾದ್ರೆ ಅಲ್ವಾ? ನನಗೆ ಬಹಳ ಸಂತೋಷ ಆಗಿದೆ. ಮಾಧ್ಯಮದವ್ರು ಕೇಳ್ತಾರೆ, ಸರ್ ನಿಮ್ಮ ಪರವಾಗಿ ಧ್ವನಿ ಕೇಳ್ತಾ ಇದೆಯಲ್ಲ, ದಲಿತ CM ಆಗಬೇಕು ಅಂತ ಹೇಳಿ ಹಿಂಗೆ ಸ್ವಾಮೀಜಿ ಮಾತಾಡ್ತಿದ್ದಾರಲ್ಲ ಅಂತ ಹೇಳೋದಕ್ಕೆ ಪರಮೇಶ್ವರ್ ಅವರು ಹೇಳ್ತಾರಂತೆ. ನೋಡಿ, ಇದುವರೆಗೆ ಈ ವಿಚಾರದ ಕುರಿತಾಗಿ ಮಾತಾಡದೇ ಇರುವಂಥ ಪರಮೇಶ್ವರ್ ಈಗ ಹೇಳ್ತಾರೆ, ಅರೆ ಒಳ್ಳೇದಾಯ್ತಲ್ವೇನ್ರಿ, ನನಗಂತೂ ಬಹಳ ಸಂತೋಷ ಆಯಿತು ಅಂಥೇಳಿ. ಅಂದರೆ ಇದರ ಅರ್ಥ CM ಕುರ್ಚಿ ಒಲಿದು ಬರೋದಾದರೆ ಪರಮೇಶ್ವರ್ ಅವರು ತಯಾರಿದ್ದಾರೆ ಅಂತ ಅರ್ಥ.